भगवत्पादाचार्य गुरुभ्यो नमः। हरि ओम। आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। सत्यवीरालवालोत्तः विदुषां चिञ्चितप्रदः सत्यधीराख्यकल्पद्रुः भूयादिष्टार्थसिद्धये। ಇಂದು ಪ್ರಾತಸ್ಮರಣೀಯರಾದಂತಹ ಶ್ರೀ ಶ್ರೀ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ಮಹೋತ್ಸವ ನಡೀತಾ ಇದೆ. ಮಹಾನುಭಾವರಾದಂತಹ ಗುರುಗಳು ಇಲ್ಲಿ ಸನ್ನಿಹಿತರಾಗಿ ನಮ್ಮೆಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಎಲ್ಲ ಸಜ್ಜನರಿಗೆ ಆಶೀರ್ವಾದವನ್ನು ಮಾಡ್ತಾ ನೆಲೆಸಿದಂತಹ ಗುರುಗಳು ಸತ್ಯಧೀರ ತೀರ್ಥರು. ಆ ಗುರುಗಳ ಮಹಿಮೆಯನ್ನ ಎಲ್ಲ ವಿದ್ವಾಂಸರು ಕೂಡ ತಿಳಿಸಿದ್ದಾರೆ. 2 ನಿಮಿಷದಲ್ಲಿ ಸಣ್ಣ ಒಂದು ಮಾತನ್ನ ಹೇಳಿ ಆ ಗುರುಗಳ ಪಾದಗಳಲ್ಲಿ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಛಾತ್ರೇಣ ಉಪಾಧ್ಯಾಯ ಮದ್ರಾಕ್ಷಿ ಅಂತ ಹೇಳಿ ಒಂದು ಮಾತು ಬರುತ್ತೆ. ಶಿಷ್ಯೇಣ ಉಪಾಧ್ಯಾಯ ಮದ್ರಾಕ್ಷಿ ಅಂತ ಹೇಳಿ, ಅಂದರೆ ನಾವು ಯಾವುದಾದ್ರೂ ಒಬ್ಬ ವಿದ್ವಾಂಸರು ಬಂದಿದ್ದರು ಅಂತಂದರೆ ಆ ವಿದ್ವಾಂಸರು ಏನಾದರೂ ಒಂದು 4 ಮಾತನ್ನು ಆಡಿದರು ಅಂತಂತಂದರೆ ಇವರನ್ನು ಕಲಿಸಿದಂತಹ ಗುರುಗಳು ಯಾರು ಅಂತ ಹೇಳಿ ಅವರ ಮುಖವನ್ನು ನಾವು ನೋಡ್ತೇವೆ. ಅಥವಾ ಶಿಷ್ಯನ ಒಂದು ಸಾಮರ್ಥ್ಯ ಬಹಳ ಇತ್ತು ಅಂತಂದರೆ ನಾವು ಗುರುಗಳ ಮುಖವನ್ನು ನೋಡ್ತೇವೆ. ಆ ನಿಟ್ಟಿನಲ್ಲಿ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ನಮಗೆ ಜಗತ್ತಿಗೆ ಕೊಟ್ಟಂತಹ ಅಮೂಲ್ಯ ರತ್ನ ಅಂತಂದರೆ ಅದು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರನ್ನ ಕೊಟ್ಟಿದ್ದಾರೆ. ಸತ್ಯಧೀರರ ಆರಾಧನಾ ಸಮಯದಲ್ಲಿ ಆ ಶಿಷ್ಯಂದಿರ ಒಂದು ಸಣ್ಣ ಮಹಿಮೆಯನ್ನ ಕೇಳಿ ಆ ಶಿಷ್ಯಂದಿರನ್ನ ಕೊಟ್ಟಂತಹ ಗುರುಗಳ ಮಹಾತ್ಮ್ಯ ಇನ್ನೆಷ್ಟಿರಬಹುದು ಅಂತ ನಾವು ಊಹೆ ಮಾಡೋಣ. ಆ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರ ಮಹಿಮೆ ಹೇಳುವಂತಹ ಸಾಮರ್ಥ್ಯನೂ ನನಗಲ್ಲ. ಸತ್ಯಜ್ಞಾನ ತೀರ್ಥರನ್ನ ನಾವು ಕಾಣ್ತೇವೆ, ರಾಜಮಹೇಂದ್ರಿಯಲ್ಲಿ ನೆಲೆಸಿದ್ದಾರೆ. ಆ ಸತ್ಯಜ್ಞಾನ ತೀರ್ಥರು ಅವರ ಚರಮ ಶ್ಲೋಕದಲ್ಲೇನೆ ಹೇಳುವಂತೆ ಸತ್ಯಧೀರ ಕರಾಬ್ಜೋತ್ತಃ ಜ್ಞಾನ ವೈರಾಗ್ಯ ಸಾಗರ ಸತ್ಯಜ್ಞಾನಕ್ಕೆ ತರಣಿ ಸ್ವಾಂತಧ್ವಾಂತಂ ನಿಕೃಂತತು ಅಂತ ಹೇಳಿ ತಿಳಿಸ್ತಾರೆ. ಸತ್ಯಜ್ಞಾನ ತೀರ್ಥರು ಪೂರ್ವಾಶ್ರಮದಲ್ಲಿ ಸೇತುರಾಮಾಚಾರ್ಯರ ಶಿಷ್ಯಂದಿರು. ಅಂತಹ ಶಿಷ್ಯಂದಿರು ಅವರಿಗೆ ಆಶ್ರಮ ಆಗುತ್ತೆ ಅಂತ ಹೇಳಿ ಯಾರೂ ಕೂಡ ಊಹೆ ಮಾಡಿದ್ದಿಲ್ಲಂತೆ, ಇವರಿಗೆ ಆಶ್ರಮ ಆಗುತ್ತೆ ಅಂತ ಹೇಳಿ. ಅಂತಹ ಜಯಾಚಾರ್ಯರು ಅವರಿಗೆ ಆಶ್ರಮವನ್ನ ಕೊಟ್ಟ ನಂತರ ಒಂದೇ ಒಂದು ಮಹಿಮೆಯನ್ನು ಹೇಳಿ ಮುಗಿಸ್ತೇನೆ. ಅವರಿಗೆ ಆಶ್ರಮವನ್ನು ಕೊಟ್ಟ ನಂತರ ಕೆಲ ದಿನಗಳ ಕಾಲ ಆದ ನಂತರ ನ್ಯಾಯಸುಧಾಪಾಠ ಅಂತಹ ಘನ ವಿದ್ವಾಂಸರೇನಲ್ಲ ಅವರು. ಆದರೂ ಕೂಡ ಅವರಿಗೆ ಆಶ್ರಮ ಆಗಿಬಿಡುತ್ತೆ. ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ದೊಡ್ಡ ಪೀಠ ಇದು, ಉತ್ತರಾದಿ ಮಠದ ಪೀಠ. ಅಂತಹ ಪೀಠದಲ್ಲಿ ಯಾರೋ ಒಬ್ಬ ಸಾಮಾನ್ಯರನ್ನ ಕೂಡಿಸಿದರೆ ಅವರಿಗೇನು ಅವಮರ್ಯಾದೆ ಆಗಿಲ್ಲ, ಆದರೆ ಮಠಕ್ಕೆ ಪೀಠಕ್ಕೆ ಅವಮರ್ಯಾದೆ ಆಗುತ್ತೆ ಅಂತ ಹೇಳಿ ಘನಘನ ವಿದ್ವಾಂಸರು ಮಾತನಾಡಲಿಕ್ಕೆ ಶುರು ಮಾಡಿದಾಗ ಅವರು ಈ ಎಲ್ಲ ಮಾತಾಡಿದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಜಗಳ ಆಡ್ಲಿಕ್ಕೆ ಶುರು ಮಾಡ್ತೀವಿ. ಅದೇಂಗ್ ಆಡಿದ್ರಿ ನೀವು, ಅವ್ರ ಸಾಮರ್ಥ್ಯ ಗೊತ್ತಾ ಹಾಗೀಗಂತೇಳಿ. ಆದರೆ ಸತ್ಯಜ್ಞಾನ ತೀರ್ಥರ ಹತ್ರ ಎಷ್ಟೋ ಜನ ಶಿಷ್ಯಂದ್ರಿದ್ರು, ಹೋಗಿ ಜಗಳ ಆಡ್ಬೋದಾಗಿತ್ತು, ನೀವು ಇಂತಹ ಪೀಠದಲ್ಲಿ ಕೂತಂತಹ ವ್ಯಕ್ತಿಗಳಿಗೆ ಹೇಗಂದ್ರಿ ಅಂತೇಳಿ. ಆದರೆ ಅವರು ಮಾತಿನಲ್ಲಿ ತೋರಿಸಂಗಿಲ್ಲ, ಕೃತಿಯಲ್ಲಿ ತೋರಿಸ್ತಾರೆ. ಕ್ರಿಯಾ ಕೇವಲ ಉತ್ತರಂ ಅಂತೆ ಶಾಸ್ತ್ರದಲ್ಲಿ ಒಂದು ಮಾತು. ನಮ್ಮ ಬಗ್ಗೆ ಜನ ಏನಾದರೂ ಕೂಡ ಆಡಿದಾಗ ನಾವು ಅವರಿಗೆ ಬೈದು ಅಂದು ಅದರ ಮೂಲಕವಾಗಿ ನಾವು ತೀರಿಸಬಾರ್ದು, ಕ್ರಿಯಾ ಮೂಲಕವಾಗಿ ತಿಳಿಸ್ಬೇಕು. ಈ ವ್ಯಕ್ತಿ ಏನಿದ್ದಾನಪ್ಪ, ಆಲಸ್ಯ ಇದ್ದಾನೆ, ದಿವಸ 10 ಗಂಟೆಗೆ ಮಲ್ಕೊಂತಾನೆ,
ಮತ್ತೆ ರಾತ್ರಿ 8 ಗಂಟೆಗೆ ಮಲ್ಕೊಂತಾನೆ, 4 ಹೊತ್ತು ಊಟ ಮಾಡ್ತಾನೆ ಅಂತ ಈ ರೀತಿಯಾಗಿ ಹೇಳಿದಾಗ ಅವಾಗ ಅವ್ರ ಜೊತೆ ಜಗಳ ಆಡೋದು. ನಾ 8 ಗಂಟೆಗೆ ಮಲ್ಕೊಂಡ್ರೆ ನಿಮಗೇನಾಗಬೇಕಾಗಿದೆ, ನಾನು 4 ಹೊತ್ತು ಊಟ ಮಾಡಿದ್ರೆ ನಿಮಗೇನಾಗಬೇಕಾಗಿದೆ ಅಂತ ಜಗಳ ಆಡಿದ್ರೆ ಇದರಿಂದ ಉಪಯೋಗ ಇಲ್ಲ. ಅದರ ಉಲ್ಟಾ ನಾವು ಕ್ರಿಯಾಮೂಲಕವಾಗಿ ತಿಳಿಸ್ಬೇಕು. 15 ದಿನ ನಾವೇನಾದರೂ ಕೂಡ ಬೆಳಗ್ಗೆ 5 ಗಂಟೆಗೆ ಎದ್ದು ಸಂಧ್ಯಾ ವಂದನ, ಪಾರಾಯಣ, ಜಪ ಮಾಡಿದ್ವಿ ಅಂತಂದ್ರೆ ಜನರೇ ಆಡ್ಕೊಳಿಕ್ ಶುರು ಮಾಡ್ತಾರೆ. ಇವ್ ಎಂತ ಆಲಸ್ಯ ಇದ್ನು, ಮುಂಜಾನೆ 6 ಗಂಟೆಗೆ ನದಿ ಸ್ನಾನಕ್ಕೆ ಬಂದಿದ್ದಾನೆ, ರಾತ್ರಿ 12 ಗಂಟೆ ತನಕ ಅಧ್ಯಯನ ಮಾಡ್ತಾನೆ, ಗುರುಗಳ ಸೇವೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಇದು ಬರೇ ಮಾತಿನಿಂದ ಹಂಗಿಲ್ಲ. ನಾ ನಾಳಿಂದ ನೋಡ್ರಿ 8 ಗಂಟೆಗೆ ಸರಿಯಾಗಿ ನಾನು ಪಾಠಕ್ಕೆ ಇರ್ತೇನೆ, ಸರಿಯಾಗಿ ಗುರುಗಳ ಸೇವೆ ಮಾಡ್ತೇನೆ ಅಂತಂದ್ರೆ ಇದರಿಂದ ಸಿದ್ಧ ಆಗೋದಿಲ್ಲ ಕಾರ್ಯ. ಆದರೆ ಕೆಲಸ ಮಾಡಿ ತೋರಿಸ್ಬೇಕು. ಹಾಗೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ತಮ್ಮ ಶಿಷ್ಯಂದ್ರಲ್ಲೇ ಹೇಳ್ಬೋದಾಗಿತ್ತು, ನಮ್ಮ ಗುರುಗಳಿಗೆ ಸಾಮರ್ಥ್ಯ ಇದೆ ರೀ, ಪೀಠದಲ್ಲಿ ಕೂತಿದ್ದಾರೆ ಅಂತಂದ್ಮೇಲೆ ಅವರು ಸರ್ವಜ್ಞರು, ಅವರೆಲ್ಲ ತಿಳಿದವರು ಅಂತ ಹೇಳಿ ಶಿಷ್ಯಂದ್ರನ ಕಡೆಯಿಂದ ಹೇಳಿಸ್ಬೋದಾಗಿತ್ತು ಸತ್ಯಜ್ಞಾನ ತೀರ್ಥರು. ಆದರೆ ಅದನ್ನ ಮಾಡಲಿಲ್ಲ. ಕೇವಲ ಪೂರ್ವಾಶ್ರಮದಲ್ಲಿ ಗುರುಗಳಾದಂತಹ ಸೇತುರಾಮಾಚಾರ್ಯರು, ಆಶ್ರಮ ಗುರುಗಳಾದಂತಹ ಸತ್ಯಧೀರ ತೀರ್ಥರು, ಆ ಸತ್ಯಧೀರ ತೀರ್ಥರ ಸ್ಮರಣೆಯನ್ನು ಮಾಡ್ತಾರೆ. ಮಾಡಿದಾಗ ಕೇಳಲಿಕ್ಕೆ ಆಶ್ಚರ್ಯ ಆಗುತ್ತೆ, ಆದರೆ ನಿಜವಾಗ್ಲೂ ನಡೆದಂತಹ ಘಟನೆ ಇದು. ಸಂಪೂರ್ಣವಾದಂತಹ ಶ್ರೀಮನ್ ನ್ಯಾಯಸುಧಾ ಗ್ರಂಥ, ಈ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನ ತಾವು ಕುಳಿತುಕೊಂಡು ಸಾವಿರಾರು ಜನ ವಿದ್ವಾಂಸರನ್ನ, ಘನಘನ ವಿದ್ವಾಂಸರನ್ನ ಕರೆಸ್ತಾರೆ. ಕರೆಸಿ ಅವ್ರ ಮುಂದೆ ಜಗಳಾಡ್ಲಿಕ್ಕೆ ಕರೆಸಿಲ್ರಿ. ನೀವ್ ಹೆಂಗ್ ನಂಗಂದ್ರಿ, ಪೀಠ ತಗೊಂಡಿದ್ದೇನೆ, ನನಗೆ ಏನೂ ಬರಂಗಿಲ್ಲ ಅಂತ ಹೆಂಗಂದ್ರಿ ಅಂತ ಹೇಳಿ ಕರೆಸಿಲ್ಲ. ಕರೆಸಿ ಕೂಡಿಸ್ತಾರೆ. ಕೂಡಿಸಿದ ತಕ್ಷಣ ಆ ಷಟ್ಟಿಪ್ಪಣಿ, ಎಲ್ಲಾ ಟಿಪ್ಪಣಿಯಿಂದ ಕೂಡಿದಂತಹ ಎಲ್ಲಾ ಪುಸ್ತಕವನ್ನ ಮುಂದಿಟ್ಟು ಶಲಾಕಾ ಪರೀಕ್ಷಾ ಅಂತ ಕರೀತಾರೆ. ಕಡ್ಡಿಯನ್ನು ಹಾಕಿ ತೆಗಿಬೇಕು, ಅದು ಎಲ್ಲೆಲ್ಲಿ ಏನೇನು ವಿಷಯ ಬರ್ತದೋ ಅದೆಲ್ಲವನ್ನು ಅನುವಾದ ಮಾಡಬೇಕು. ಹಾಗೆ ಸಂಪೂರ್ಣವಾಗಿ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಅನುವಾದವನ್ನ 5-6 ಗಂಟೆಗಳ ಕಾಲ ನಿರರ್ಗಳವಾಗಿ ಅನುವಾದವನ್ನ ಮಾಡೋದ್ರಿಂದಾಗಿ ಎಲ್ಲ ಪಂಡಿತರು ತಮ್ಮ ಮುಖ ನೋಡ್ಕೊಳಂಗಾಯ್ತು. ಯಾರಂತಿದ್ದಾರೆ ಅಂತ ಅವರವರಿಗೆ ಗುರ್ತಾಯ್ತು. ನಾವು ಸತ್ಯಜ್ಞಾನ ತೀರ್ಥರು ಈಗ ಅಂತಿದ್ವಿ, ಎಂತ ಅಷ್ಟೇನು ಅಧ್ಯಯನದಲ್ಲಿ ಇಲ್ಲ, ಸುಮ್ಮನೆ ಎಲ್ಲಾ ವಿದ್ವಾಂಸರಂಗೆ ಇವರು ಕೂಡ ಹತ್ರೊಳಗೆ ಒಬ್ರು ಅಂತಾರಲ್ಲ ಹಂಗ ಹೊರತಾಗಿ ಇವರಲ್ಲೇನು ವೈಶಿಷ್ಟ್ಯ ಇಲ್ಲ ಅಂತ ಹೇಳಿ ಅನ್ಕೊಂಡಂತಹ ಎಲ್ಲಾ ವ್ಯಕ್ತಿಗಳು ಕೂಡ ತಮ್ಮ ತಮ್ಮ ಮುಖವನ್ನು ನೋಡಿಕೊಂಡು ಆಮೇಲೆ ಸ್ವಾಮಿಗಳವರ ಹತ್ರ ಬಂದು ಪಶ್ಚಾತ್ತಾಪ ಆಗಿ ತಾವು ಆ ಗುರುಗಳ ಪಾದಗಳಿಗೆ ಎರಗಿ, ನಾವು ನಿಮ್ಮ ಬಗ್ಗೆ ಆಡಿದ್ದೇವೆ, ಅದರ ಪಶ್ಚಾತ್ತಾಪನೂ ಕೂಡ ಆಗಿದೆ, ನೀವು ಶಾಪ ಕೊಡಬೇಡ್ರಿ, ಯಾವುದೇ ರೀತಿಯಾದಂತಹ ನೀವು ನಮಗೆ ಅವಕೃಪೆಯನ್ನ ಮಾಡಬೇಡ್ರಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಅಂತಹ ಸಾಮರ್ಥ್ಯ ಅದು ನಿಜವಾಗಲೂ ಇದ್ದಿದ್ದು. ಮತ್ತೆ ಅಂದ್ರೆ ಆಶ್ರಮ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಸತ್ಯ ಕಿನ್ನಾಳ ಜಯಾಚಾರ್ಯಕ್ಕಿಂತಲೂ ಕೂಡ ಘನಘನ ವಿದ್ವಾಂಸರಿದ್ದಿದ್ದು ಸತ್ಯ. ಆದರೆ ಆಶ್ರಮ ತೆಗೆದುಕೊಂಡ ಮೇಲೆ ಆ ಗುರುಗಳ ಅನುಗ್ರಹದಿಂದಾಗಿ ಎಲ್ಲರಕ್ಕಿಂತಲೂ ಕೂಡ ಅತ್ಯಂತ ವಿಶಿಷ್ಟರಾದಂತಹ ವ್ಯಕ್ತಿಗಳಾಗಿದ್ದು ಕೂಡ ಸತ್ಯ. ಇದರಿಂದ ನಾವೇನ್ ತಿಳಿಬೇಕು ಅಂತಂದರೆ, ಆ ಗುರು ಮಹಿಮೆ, ಗುರುಗಳು ರಾಮದೇವರನ್ನ ಸ್ಪರ್ಶ ಮಾಡಿದಂತಹ ಗುರುಗಳ ಹಸ್ತ ನನ್ನ ತಲೆ ಮೇಲೆ ಬಿದ್ದಿದೆ ಅಂತಂತಂದರೆ ಅದು ನನ್ನ ಪೀಠಕ್ಕೂ ಅವಮರ್ಯಾದೆ ಆಗುವುದಿಲ್ಲ, ನಮ್ಮ ಮಠಕ್ಕೂ ಅವಮರ್ಯಾದೆ ಆಗುವುದಿಲ್ಲ ಎನ್ನುವಂತಹ ದೃಢವಾದ ವಿಶ್ವಾಸ ಆ ಸತ್ಯಜ್ಞಾನ ತೀರ್ಥರಲ್ಲಿ ಬರಬೇಕು ಅಂತಂದ್ರೆ ಅಂತಹ ಶಿಷ್ಯಂದರನ್ನ ತಯಾರು ಮಾಡಿದಂತಹ ಒಂದು ದೊಡ್ಡ ಯಶಸ್ಸು, ಕೀರ್ತಿ ಅದು ಸತ್ಯಧೀರ ತೀರ್ಥ ಶ್ರೀಪಾದಂಗಳವರಿಗೆ ಬರ್ತದೆ. ಹಾಗಾಗಿ ಅಂತಹ ಗುರುಗಳು ಕೇವಲ ಆಶ್ರಮವನ್ನು ಕೊಟ್ಟು ನೀ ಹೇಗಾದ್ರೂ ಮಾಡಪ್ಪ ಅಂತ ಅನ್ಲಿಕ್ಕೆ ಬರೋದಿಲ್ರಿ. ಅವರು ಆಶ್ರಮ ಕೊಡೋದ್ರಿಂದಾಗಿ ಸತ್ಯಜ್ಞಾನ ತೀರ್ಥರಿಗೆ ಯಾವ ಗುಣ ಬಂತು? ಎಲ್ಲಾ ಕಡೆಗೂ ನಾವು ಬರೇ ಜ್ಞಾನ ಇದ್ರೆ ಭಕ್ತಿ ಇರೋದಿಲ್ಲ, ಭಕ್ತಿ ಇದ್ರೆ ವೈರಾಗ್ಯ ಇರೋದಿಲ್ಲ, ಎಲ್ಲಾ ಇದ್ರೂ ಕೂಡ ವಿನಯ ಇರೋದಿಲ್ಲ, ಇವೆಲ್ಲವೂ ಕೂಡ ಇರುತ್ತೆ. ಆದರೆ ಸತ್ಯಜ್ಞಾನ ತೀರ್ಥರಲ್ಲಿ ಎಲ್ಲವೂ ಕೂಡ ಇದೆ. ಜ್ಞಾನ ವೈರಾಗ್ಯ ಸಾಗರ. ಮತ್ತೊಂದು ಮಾತನ್ನ ಹೇಳ್ತಾರೆ, ಎಂತಹ ಅದ್ಭುತವಾದಂತಹ ಮಾತು, ಆ ಮಾತನ್ನು ಹೇಳಿ ಮುಗಿಸ್ತೀನಿ. ನಾವು ಸೌದರಸಂ ಪಿಬನ್ನ ಬಿಸದ ಮತ್ತೋಮನಾಂಗ್ಲೋಕವತ ಶ್ರೀಶಾರಾಧನ ತತ್ಪರೋ ಸುವಿರತಃ ಸಂಸ್ಥೂಯ ಮಾನೋಬುಧೈಹಿ ದತ್ತೇ ದಂಡಮತಾಪಿ ಶಾಂತಿ ವಿಭವಾಹ ರಕ್ತೋಪಿ ಶುಭ್ರೋಜನೆ ಸತ್ಯಜ್ಞಾನ ಮುನೀಶ್ವರೋ ವಿಜಯತಾಂ ಜ್ಞಾನಾಯ ತಾನ್ ಪ್ರಾರ್ಥಯೆ ಅಂತೆ ಅವರ ಬಗ್ಗೆ ಹೇಳ್ತಾರೆ. ಈ ಮಾತನ್ನು ಕೇಳಿದರೆ ರೋಮಾಂಚನ ಆಗ್ತದೆ. ಸುಧೆ ಎಂಬ ರಸವನ್ನ ಪಾನ ಮಾಡಿದರೂ ಕೂಡ ಆನೆಗೇನಾದ್ರೂ ಕೂಡ ಮದವನ್ನ ಕುಡಿಸಿದಾಗ ಅದೇನ್ ಶಾಂತವಾಗಿ ಓಡಾಡ್ತೇನ್ರಿ? ಅದಕ್ಕೆ ಎಲ್ಲಿ ಬೇಕಲ್ಲಿ ಹೋಗ್ಲಿಕ್ಕೆ ಶುರು ಮಾಡುತ್ತೆ ಮದ ಏರಿದಂತಹ ಆನೆ. ಹಾಗೆ ಸತ್ಯಜ್ಞಾನ ತೀರ್ಥರೆಂಬ ಆನೆಗೆ ಸುಧೆ ಎಂಬುವಂತಹ ಮದರಸವನ್ನು ಕುಡಿಸಿದ್ದಾರೆ. ಆ ಮದರಸವನ್ನು ಕುಡಿಸಿದಾಗ ನಾನೇ ದೊಡ್ಡ ಪೀಠಾಧೀಶ್ವರ, ನನ್ನ ಕೆಳಗೆ ಎಲ್ಲರೂ ಕೂಡ ಇರ್ರಿ ಅಂತ ಹೇಳಿ ಅಹಂಭಾವವನ್ನು ತೋರಿಸಬೇಕಾಗಿತ್ತು. ಆದರೆ ಸುಧೆ ಎಂಬ ರಸವನ್ನ ಪಾನ ಮಾಡಿದರೂ ಕೂಡ ಆ ಗಜಕ್ಕೆ ಹೇಗೆ ಮತ್ತ ಬರಬೇಕಲ್ಲ ಆ ರೀತಿಯಾದಂತಹ ಮದ ಇಲ್ಲ. ಇದು ಲೋಕ ವಿಲಕ್ಷಣವಾಗಿದ್ದುದು.
ಯಾವುದೋ ಒಬ್ಬ ವ್ಯಕ್ತಿ ಹೋಗಿ ಕುಡಿದು ಬರ್ತಾನೆ, ಅವನಿಗೆ ಮದ ಏರ್ಬಾರ್ದು ಅಂದ್ರೆ ಹೇಗಾಗುತ್ತೆ? ಆದರೆ ಇಲ್ಲಿ ಸತ್ಯಜ್ಞಾನ ತೀರ್ಥರು ಸುಧೆಯನ್ನ ಕುಡಿದಿದ್ದಾರೆ, ಆದರೆ ಮದೆ ಮಾತ್ರ ಏರಿಲ್ಲ. ಆದರೆ ದತ್ತೇ ದಂಡ ಮತಾಪಿ ಶಾಂತಿ ವಿಭವಾಹ, ಯಾರಾದ್ರೂ ಒಬ್ರು ಕೋಲ್ ಹಿಡ್ಕೊಂಬಂದ್ರೆ, ಸುಮ್ಮನೆ ನಾವು ಮುದುಕರು ಏನಾದ್ರೂ ಕೂಡ ನಡ್ಲಿಕ್ಕೆ ಬರಂಗಿಲ್ಲ ಅಂತ ಕೋಲ್ ಹಿಡ್ಕೊಂಬಂದ್ರೆ ಅಂಜಿದ್ವಿ ನಾವು, ಎಲ್ಲಪ್ಪ ಕೋಲ್ ತೊಗೊಂಡು ನಮಗ್ ಮತ್ತೆ ಎಲ್ಲಾದ್ರೂ ಏಟ್ ಹೊಡಿತಾನೆ ಅಂತೇಳಿ. ಆದರೆ ದಂಡವನ್ನ ಧಾರಣೆ ಮಾಡಿದಂತಹ ಸತ್ಯಜ್ಞಾನ ತೀರ್ಥರು ಯಾವಾಗ್ಲೂ ದಂಡಧಾರಿಗಳು. ಆದರೆ ಯಾವ ಜನಕ್ಕೂ ಕೂಡ ದಂಡನೆ ಮಾಡಿಲ್ಲ. ಬಂದ ತಕ್ಷಣ ಯಾವುದೋ ಒಬ್ಬ ಶಿಷ್ಯ ತಪ್ಪು ಮಾಡಿದ್ದಾನೆ, ನನ್ನ ಕೈಯಾಗ ಯಾವಾಗ್ಲೂ ದಂಡ ಇರುತ್ತೆ, ಹೋಗಿ ಒಂದು 4 ಏಟು ಹೊಡೆದು ನೀ ತಪ್ಪು ಮಾಡಿದ್ದೀಯ ಅಂತ ತೋರಿಸ್ತಾ ಇರಲಿಲ್ಲ. ಅವನನ್ನ ಕರೆದು ಶಾಂತಿಯಿಂದಾಗಿ ಅವನಿಗೆ ಆ ಎಲ್ಲ ತತ್ವವನ್ನು ಹೇಳ್ತಾ ಇದ್ರು. ದತ್ತೇ ದಂಡ ಮತಾಪಿ ಶಾಂತಿ ವಿಭವಾಹ. ನೋಡ್ರಿ ಎಷ್ಟು ಅದ್ಭುತವಾದಂತಹ ಮಾತು. ರಕ್ತೋಪಿ ಶುಭ್ರೋಜನೆ, ಅವರು ಕಾಷಾಯ ಧಾರಿಗಳು, ಅಂದ್ರೆ ಯಾವಾಗ್ಲೂ ಕೆಂಪು ವಸ್ತ್ರವನ್ನ ಧಾರ ಮಾಡಿದರು. ನಮ್ಮೆಲ್ಲರದು ಕಣ್ಣು ಕೆಂಪಾಯ್ತಂದ್ರೆ ಏನಂತಾರೆ ಹೇಳ್ರಿ? ಇವನಿಗೇನೋ ಸಿಟ್ಟು ಬಂದಿದೆಯಪ್ಪ, ಇವನ ಹತ್ರ ಹೋಗೋದು ಬೇಡ ಸದ್ಯಕ್ಕೆ. ಯಾವ್ದಾದ್ರು ಒಬ್ಬ ಮುಖ್ಯ ಅಧಿಕಾರಿಗಳು ಏನಾದ್ರೂ ಒಬ್ಬ ಸಣ್ಣ ವ್ಯಕ್ತಿ ತಪ್ಪು ಮಾಡಿದಾಗ ಸಿಟ್ಟಿಗೆ ಬಂದು ಒದರಬೇಕಾದಾಗ ಅವನ ಹತ್ರ ಯಾರು ಹೋಗೋದೇ ಇಲ್ಲ 10 ನಿಮಿಷ. ಹಾಗೆ ಕಾಷಾಯವನ್ನ ಧಾರಣೆ ಮಾಡಿದಂತಹ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಆದರೆ ಕಾಷಾಯವನ್ನು ಧಾರಣೆ ಮಾಡಿದ್ದಕ್ಕೇನಬೇಕು? ಎಲ್ಲರಿಗೂ ಕಣ್ಣು ಕೆಂಪನ್ನು ಮಾಡಿ, ನೀವೆಲ್ಲರೂ ಕೂಡ ಸ್ನಾನವನ್ನ ಸರಿಯಾಗಿ ಮಾಡೋದಿಲ್ಲ, ಪೂಜೆಯನ್ನ ಸರಿಯಾಗಿ ಮಾಡೋದಿಲ್ಲ, ವೈಶ್ವದೇವ ನೈವೇದ್ಯ ಮಾಡದೇನೆ ಹಾಗೆ ಏನ್ ಬೇಕಾ ತಿಂತೀರಿ ಅಂತೆ ಬೈದು ಕಣ್ಣು ಕೆಂಪನ್ನ ಮಾಡಿ ಎಲ್ಲರಿಗೂ ಕೂಡ ಶಾಸನ ಮಾಡಬಹುದಾಗಿತ್ತು. ಆದರೂ ಕೂಡ ಎಲ್ಲರ ಕಣ್ಣಿಗೂ ಕೂಡ ತಾವು ಕೆಂಪ ವಸ್ತ್ರವನ್ನು ಧಾರಣೆ ಮಾಡಿದ್ದರೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಅವರು ಶುಭ್ರರಾಗಿದ್ರು. ಶುಭ್ರ ಅಂದ್ರೆ ಬಿಳಿ ಅಂತ ಅರ್ಥ. ಬಿಳಿ ಅಂದ್ರೆ ಏನು ಅಂತಂದ್ರೆ ಎಲ್ಲರಿಗೂ ಕೂಡ ಒಳ್ಳೆಯ ಮಾತಿನಿಂದಾಗಿ ತತ್ವವನ್ನ ಬೋಧನೆ ಮಾಡ್ತಿದ್ರು. ಇದೆಲ್ಲ ಗುಣ ಯಾರಿಂದ ಬಂದಿದ್ರಿ? ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ತಲೆ ಮೇಲೆ ಕೈಯನ್ನ 5 ಬರಳು, ಸುಮ್ಮನೆ ನಾವು ಊಹೆ ಮಾಡ್ಲಿಕ್ಕೆ ಹೇಳ್ತೀನಿ ನಿಮಗೆ, 5 ಬರಳು ಪೂರ್ಣವಾಗಿಟ್ಟಾರೆ ಅಂತಂದ್ರೆ, 1 ಬೆರಳು ಸೌದರಸವನ್ನು ಪಾನ ಮಾಡಿದರೂ ಮತ್ತೆ ಬರದೇ ಇದ್ದಂತೆ, ಇನ್ನೊಂದು ಬೆರಳು ಏನು ನಾವು ಚಿಂತನೆ ಮಾಡಬೇಕು? ರಕ್ತೋಪಿ ಶುಭ್ರೋಜನೆ, ಆ ರಕ್ತರಾಗಿದ್ರೂ ಕೂಡ ಶುಭ್ರ ಎಂಬುವಂತಹ ಗುಣ. ದತ್ತೇ ದಂಡ ಮತಾಪಿ ಅಂದ್ರೆ ದಂಡವನ್ನು ಧಾರಣೆ ಮಾಡಿದರೂ ಕೂಡ ಶಾಂತಿ ಎಂಬುವಂತಹ ಗುಣ. ಹಾಗಾಗಿ ದತ್ತೇ ದಂಡ ಮತಾಪಿ ಶಾಂತಿ ವಿವಾಹ ರಕ್ತೋಪಿ ಶುಭ್ರೋಜನೆ ಸತ್ಯಜ್ಞಾನ ಮುನೀಶ್ವರೋ ವಿಜಯತಾಂ. ಅದೇ ರೀತಿಯಾಗಿ ಜ್ಞಾನ ಭಕ್ತಿ ವೈರಾಗ್ಯ ಅಂತೂ ಅವ್ರದ್ದು ಕೇಳಲಿಕ್ಕೆ ಸಾಧ್ಯ ಇಲ್ಲ. ವೈರಾಗ್ಯದ ಒಂದು ಮಾತನ್ನು ಹೇಳ್ಬೋದು. ಅವರು ಆಶ್ರಮಕ್ಕಿಂತ ಮುಂಚೆ ಮಿನಿಮಮ್ ಎಲ್ಲ ಬದಾಮ್ ಪುರಿ, ಬಾಲುಷಾ ಇಂಥವೆಲ್ಲವೂ ಕೂಡ 40 ರಿಂದ 50 ತಿಂತಿದ್ರಂತೆ ಸತ್ಯಜ್ಞಾನ ತೀರ್ಥರು, ಕಿನ್ನಾಳ ಜಯಾಚಾರ್ಯರು. ಆದ್ರೆ ಆಶ್ರಮ ನಿರ್ಣಯ ಆದ ದಿನದಿಂದಲೇನೆ ಬಿಡ್ತಾರಂತೆ. ಎಂತಹ ವೈರಾಗ್ಯ ಅಂತೀರಿ? ನಮ್ದೆಲ್ಲವೂ ಕೂಡ ಅಭಾವ ವೈರಾಗ್ಯ. ಇವತ್ತು ಯಾಕೋ ಮಂಡಿಗೆ ತಿಂದಿಲ್ಲ ಅಂತಂದ್ರೆ ಮಂಡಿಗೆ ಮಾಡದೇ ಇದ್ದಕ್ಕೆ ತಿಂದಿಲ್ಲ, ಮಂಡಿಗೆ ಮುಂದಿಟ್ಟಾಗೂ ತಿನ್ಲಿಲ್ಲ ಅಂದ್ರೆ ಅದರ ನಿಜವಾದಂತ ವೈರಾಗ್ಯ. ಆದ್ರೆ ಸತ್ಯಜ್ಞಾನ ತೀರ್ಥರು ಆಶ್ರಮ ನಿರ್ಣಯ ಆದ್ಮೇಲೆ ಎಲ್ಲರೂ ಕೂಡ ಬಂದು ಅಂತಾರಂತೆ, ಸ್ವಾಮಿ ನೀವೆಲ್ಲ 60-70 ಭಕ್ಷ್ಯಗಳನ್ನು ತಿನ್ನುವಂತವ್ರು, ಇನ್ನ 4 ದಿನಕ್ಕೆ ಆಶ್ರಮ ಆಗುತ್ತೆ, ಹಾಗಾಗಿ ನಿಮ್ಗೆಲ್ಲ ಪದಾರ್ಥಗಳನ್ನ ಮಾಡಿಸಿ ಹಾಕುತ್ತೆ, ಇವತ್ತೇ ತಿಂದು ಮುಗಿಸ್ಬಿಡ್ರಿ ಎಲ್ಲಾ ದಿವಸದ್ದು ಅಂತಂದ್ರೆ ಕಿನ್ನಾಳ ಜಯಾಚಾರ್ಯ ಹೇಳ್ತಾರಂತೆ, ಆಶ್ರಮ ಅಂತ ನಿರ್ಣಯ ಆಗಿದೆ, ನಿರ್ಣಯ ಆದ್ಮೇಲೆ ನಾವು ವರ್ತಮಾನ ಸಾಮೀಪ್ಯಾದ್ ವರ್ತಮಾನ ವ್ಯಪದೇಶ, ಇನ್ನ 4 ದಿನಕ್ಕೆ ಆಶ್ರಮ ಆಗ್ತಂದ್ರೆ ಆಶ್ರಮ ಆದಂತೆ. ಆಶ್ರಮ ಆದ್ಮೇಲೆ ನಾವೇನಾದ್ರೂ ಎಲ್ಲಾ ಪದಾರ್ಥವನ್ನು ತಿಂದ್ರೆ ವೈರಾಗ್ಯ ಉಳ್ಳವರಂತ ಆಗೋದಿಲ್ಲ. ಹಾಗಾಗಿ ಯಾವುದನ್ನು ಕೂಡ ತಿನ್ನೋಂಗಿಲ್ಲ. ಇಷ್ಟು ದಿನ ತಿಂದಿದ್ದೇವೆ, ರಾಮದೇವರ ಪ್ರಸಾದವನ್ನು ತಿಂದಿದ್ದೇವೆ, ಮುಗಿತು ಅಂತ ವೈರಾಗ್ಯವನ್ನು ತಾಳಿದಂತಹ ಮಹಾನುಭಾವರು ಸತ್ಯಜ್ಞಾನ ತೀರ್ಥರು. ಅದೇ ರೀತಿಯಾಗಿ ಜ್ಞಾನದಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ಭಕ್ತಿ ಒಂದು ನೋಡಿ ನಾವು ಈ ಮಾತನ್ನು ಮುಗಿಸೋಣ. ಭಕ್ತಿ ಏನ್ರಿ ಅಂತಂದ್ರೆ, ನಾವು ನೋಡ್ರಿ ಏನಾದ್ರೂ ಚೆನ್ನಾಗಿ ಉಪನ್ಯಾಸ ಮಾಡಿದ್ರೆ ನಮಗೇನಾದ್ರೂ ಹೆಸರು ಬಂತು ಅಂತಂದ್ರೆ ಆವಾಗ ನಮಗೆ ಕಲಿಸಿಕೊಟ್ಟಂತಹ ಗುರುಗಳ ಹೆಸರನ್ನು ಹೇಳಿಕ್ ಹೋಗಂಗಿಲ್ರಿ, ಯಾಕಂದ್ರೆ ಕೀರ್ತಿ ಅವ್ರಿಗೆ ಹೋಗ್ಬಿಡ್ತಂತೆ. ನಾವೆಲ್ಲಾದ್ರೂ ತಪ್ಪಿದ್ವಿ ಅಂತಂದ್ರೆ ನಿಮ್ ಗುರುಗಳು ಯಾರ್ರಿ ಅಂತಂದ್ರೆ ಇಂಥವ್ರಿ ಗುರುಗಳು ಅಂತ ಹೇಳ್ತೀವಿ. ಅಂತಹ ಸ್ವಭಾವ ನಮ್ಮದು. ಆದರೆ ಸತ್ಯಜ್ಞಾನ ತೀರ್ಥರದು ಉಲ್ಟಾ. ಅಂದ್ರೆ ಯಾವ ರೀತಿಯಾಗಿ ಅಂತಂದ್ರೆ, ಅವರು ಸಂಪೂರ್ಣವಾಗಿ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನ ಶಲಾಕ ಹಾಕಿ ತೆಗೆದು ಪರೀಕ್ಷೆಯನ್ನು ಒಪ್ಪಿಸಿದಾಗ ಆಶ್ರಮ ತೆಗೆದುಕೊಂಡ ಮೇಲೆ ಅವರ ಪೂರ್ವಾಶ್ರಮದ ಗುರುಗಳು ಯಾರು ಹೇಳ್ರಿ? ಸೇತುರಾಮಾಚಾರ್ಯರು. ಆ ಸೇತುರಾಮಾಚಾರ್ಯರ ಹೆಸರನ್ನ ಹೇಳುವಂತಹ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಅದರ ಅಭಿಪ್ರಾಯ, ಆಶ್ರಮ ಆದಾಗ ಆಶ್ರಮ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಹೆಸರನ್ನ ಹೇಳದೇ ಇದ್ರೂ ಕೂಡ ಅದು ನೆನೆದಂತೇನೆ. ಆದ್ರೆ ಸಾವಿರಾರು ಜನ ನೆರೆತಾಗ ಹೇಳ್ತಾರೆ, ಇಷ್ಟೆಲ್ಲಾ ಶಲಾಕ ಪರೀಕ್ಷೆಯನ್ನು ಮಾಡಿದಾಗ ಇದರಲ್ಲಿ ಏನಾದರೂ ಕೂಡ ಒಂದು 4 ಅಕ್ಷರ ಒಪ್ಪಿಸಿದ್ದೇನೆ ಅಂತಂದ್ರೆ ಸೇತುರಾಮಾಚಾರ್ಯರಿಗೆ ಅಂಜಿಕೆ ಏನು ಅಂತಂದ್ರೆ, ಸತ್ಯಜ್ಞಾನ ತೀರ್ಥರು ಪೂರ್ವಾಶ್ರಮದಲ್ಲಿ
ಸಾಮಾನ್ಯ ಪಂಡಿತರಿದ್ರು, ಇವ್ರು ಯಾವ ರೀತಿ ಒಪ್ಪಿಸ್ತಾರೆ ಅಂತ ಹೇಳಿ ಅವರು ಗುರುಗಳನ್ನ ಸ್ಮರಣೆ ಮಾಡ್ತಾ ಆ ಏನು ಪೀಠ ಹಾಕಿರ್ತಾರಲ್ಲ, ಪೀಠದ ಹಿಂದ್ಗಡೆ ಸೇತುರಾಮಾಚಾರ್ಯರು ನಿಂತಿದ್ದಾರೆ. ಇವರೆಲ್ಲ ಅದ್ಭುತವನ್ನು ಒಪ್ಪಿಸಿದ್ದು ನೋಡಿ ಸೇತುರಾಮಾಚಾರ್ಯ ಅನಿಸ್ತಂತೆ, ನಮ್ಮೆಲ್ಲ ಮಠದ ಕೀರ್ತಿಯನ್ನ ಈ ಯಾವ ಸತ್ಯಜ್ಞಾನ ತೀರ್ಥರು ಉಳಿಸಿದರು, ಬದುಕಿಸಿದರು ಅಂತ ಹೇಳಿ ಆನಂದ ಭಾಷ್ಪ ಆಗಿ ಅವರ ಭುಜದ ಮೇಲೆ ಒಂದು ಸ್ವಲ್ಪ ಕಣ್ಣೀರು ಬಿತ್ತಂತೆ. ಅವಾಗ ಸತ್ಯಜ್ಞಾನ ತೀರ್ಥರು ಹೇಳ್ತಾರಂತೆ, ಇಷ್ಟೊತ್ತಿನವರೆಗೂ ಕೂಡ ಪರೀಕ್ಷೆ ಕೊಟ್ಟಿದ್ದೀನಲ್ಲ ಅಥವಾ ಅನುವಾದ ಮಾಡಿದ್ದೀನಲ್ಲ, ಇದೆಲ್ಲವೂ ಕೂಡ ಮಾಡಿದ್ದು ನಾನೇನು ನನ್ನ ಸಾಮರ್ಥ್ಯದಿಂದ ಮಾಡಿಲ್ಲ. ಪೂರ್ವಾಶ್ರಮದಲ್ಲಿದ್ದಾಗ ನನಗೆ ಪಾಠ ಹೇಳಿದಂತಹ ಸೇತುರಾಮಾಚಾರ್ಯರು ಇದೆಲ್ಲದರ ಸಾಮರ್ಥ್ಯವನ್ನ ಪಡೆದಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅವಾಗ ಅವರಿಗೆ ಆನಂದ ಭಾಷ್ಪ ಬರ್ತಂತೆ. ಇದು ಭಕ್ತಿ, ಗುರು ಭಕ್ತಿ ಅಂತಂದ್ರೆ. ನಾವ್ ಹೇಳಿದಿಲ್ಲ, ನಾವ್ ಏನಾದ್ರೂ ಚೆನ್ನಾಗಿ ಹೇಳಿದ್ರೆ ನಾನೇ ಹೇಳಿನಿ ಅಂತ ಅಂದ್ಬಿಡ್ತೀವಿ. ಚೆನ್ನಾಗಿ ಹೇಳದೇ ಇದ್ದಾಗ ಇವ್ರು ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ. ಯಾವ್ದಾದ್ರು ಒಂದು ಮನಿ ಚೆನ್ನಾಗಿ ಕಟ್ಟಿಸಿದಾಗ ನಾನೇ ಕಟ್ಟಿಸಿದ್ದು ಅಂತ ಒಬ್ಬ ಇಂಜಿನಿಯರ್ ಹೇಳ್ತಾನೆ. ಅಲ್ಲಿ ಏನಾದ್ರೂ ಕೆಲಸ ಎಡವಟ್ಟಾಯ್ತು ಅಂತಂದ್ರೆ ಇವ್ರು ಸರಿಯಾಗಿ ನೀರು ಹಾಕಿಲ್ಲ, ಸಿಮೆಂಟಿಗೆ ರೊಕ್ಕ ಕೊಟ್ಟಿಲ್ಲ ಅಂತ ಅವ್ರ ಮೇಲೆ ಹಾಕಿಬಿಡ್ತಾನೆ. ಹಾಗೆ ಸತ್ಯಜ್ಞಾನ ತೀರ್ಥರ ಆಶ್ರಮ ತಗೊಂಡ್ಮೇಲೆ ಚೆನ್ನಾಗಿದ್ದಕ್ಕೆ ಆಶ್ರಮ ಕೊಟ್ಟಿದ್ದಾರೆ, ರಾಮದೇವರನ್ನ ಮುಟ್ಟಿದ್ದೇನೆ, ಆ ಸಾಮರ್ಥ್ಯದಿಂದಾಗಿ ನನಗೆ ಜ್ಞಾನ ಬಂದಿದೆ ಅಂತ ಹೇಳ್ಕೋಬಹುದಾಗಿತ್ತು. ಆದ್ರೆ ಅದು ಉಲ್ಟಾ ಹೇಳಿದ್ರಲ್ಲ, ಅಂತಹ ವೈರಾಗ್ಯ ಯಾರಿಗೆ ಬರಲಿಕ್ಕೆ ತಾನೇ ಸಾಧ್ಯ? ಅಂತಹ ಸತ್ಯಜ್ಞಾನ ತೀರ್ಥರನ್ನ ಜಗತ್ತಿಗೆ ನೀಡಿದಂತಹ ಆ ನಿಜವಾದಂತಹ ರತ್ನ ಅಂತಂದ್ರೆ ಅದು ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು. ಅಂತಹ ಸತ್ಯಧೀರ ಅಂದ್ರೆ ಇಷ್ಟೊತ್ತಿನವರೆಗೂ ಗುರುಗಳ ಮಹಿಮೆ ಹೇಳಿದ್ದಾರೆ. ಶಿಷ್ಯರಿಂದ ನಾವು ಗುರುಗಳ ಮಹಿಮೆಯನ್ನು ತಿಳಿದುಕೊಂಡರೆ ಅದು ನಿಜವಾಗಲೂ ಇನ್ನ ಹೆಚ್ಚಿನ ಭಕ್ತಿ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಇಂತಹ ಸತ್ಯಧೀರ ತೀರ್ಥರ ಹತ್ರ ಹಾಗೂ ಸತ್ಯಜ್ಞಾನ ತೀರ್ಥರ ಹತ್ರ, ಸತ್ಯಧೀರರನ್ನ ಜಗತ್ತಿಗೆ ಕೊಟ್ಟಂತಹ ಸತ್ಯವೀರರ ಹತ್ರ ಕೂಡ ನಿಜವಾದಂತಹ ಜ್ಞಾನ, ನಿಜವಾದಂತಹ ಸತ್ಯನಿಷ್ಠೆಯಲ್ಲಿ ಧೀರತೆ, ಧೈರ್ಯ ಬರಲಿ. ಅದೇ ರೀತಿಯಾಗಿ ವೀರ ಅಂದ್ರೆ ಬಲ, ಸತ್ಯವಾದಂತಹ ಪರಮಾತ್ಮನ ವಿಷಯದಲ್ಲಿ. ಅದೇ ರೀತಿಯಾಗಿ ಏನಾದರೂ ಕೂಡ ಅಸತ್ಯವನ್ನ ನಡೆದಿದ್ರೆ ಅಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಅಂಜಿಕೆ ಇಲ್ಲದೇನೆ ಅದನ್ನು ಸತ್ಯ ಮಾಡುವಂತಹ ವಿಷಯದಲ್ಲಿ ವೀರ ಅಂದ್ರೆ ಶಕ್ತಿಯನ್ನು ಕೊಡುವಂತೆ ಆ ಮೂರೂ ಜ್ಞಾನಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇದರಿಂದ ಜ್ಞಾನ ಭಕ್ತಿ ವೈರಾಗ್ಯಗಳು ಬಂದು ವಿಶೇಷವಾಗಿ ಇದೇ ರೀತಿಯಾಗಿ ಮುಂದೆ ಸನ್ಮಾರ್ಗದಲ್ಲಿ ಎಲ್ಲಾ ಗುರುಗಳು ನಡೆಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ನನ್ನ ಎರಡು ಮಾತುಗಳನ್ನ ಆ ಗುರುಗಳ 4 ಯತಿಗಳ ಪಾದಗಳಲ್ಲಿ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ನೆರೆದಂತಹ ಕೊರಳಳ್ಳಿ ಆಚಾರ್ಯರು, ಆತ್ಕೂರಾಚಾರ್ಯರು, ಅದೇ ರೀತಿಯಾಗಿ ಎಲ್ಲ ವಿದ್ವಾಂಸರು ಕೂಡ ಇಲ್ಲಿ ಬಂದಿದ್ದಾರೆ. ನನ್ನಕ್ಕಿಂತಲೂ ಹಿರಿಯರು. ನನ್ನದು ಅಲ್ಪವಾದಂತಹ ಮಾತು, ಅನೇಕ ತಪ್ಪುಗಳಾಗಿರುತ್ತೆ, ಅದೆಲ್ಲವೂ ಕೂಡ ನನ್ನದು. ಏನಾದರೂ ಒಂದೆರಡು ಗುಣಗಳಿದ್ದರೆ ಅದು ಸ್ವರೂಪೋದ್ಧಾರಕ ಗುರುಗಳಂತಹ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಸಮರ್ಪಣೆ ಮಾಡ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಮ ಕರ್ತ ಹರಿಕರ್ತ.